ಎಲ್ಲ ಆತ್ಮೀಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, 2015ರ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂಥ ಕಂಪ್ಯೂಟರ್ ಜ್ಞಾನ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ ನಿಮಗಾಗಿ. ಇದು ಸಂಚಿಕೆ 4 ನೋಡ್ಕೊಂಡು ಬರುವ ಕಂಪ್ಯೂಟರ್ ವ್ಯವಸ್ಥೆಯ ಮೇದಳು CPU. ಪ್ರತಿಯೊಂದು ಕಂಪ್ಯೂಟರ್ ಮಾದರಿ ವಿಶಿಷ್ಟತೆ ಹೊಂದಿರುವುದು. ಮೆಷಿನ್ ಲ್ಯಾಂಗ್ವೇಜ್. ಕಂಪ್ಯೂಟರ್ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವ ಕಂಪ್ಯೂಟರ್ ಪ್ರೊಫೆಷನಲ್ಸ್ ಎಂದು ಕರೆಯುವರು. ಹ್ಯೂಮನ್ ವೇರ್, ರಿಮೂವೇಬಲ್ ಸ್ಟೋರೇಜ್ ಮೀಡಿಯಾ, ರಿಮೂವೇಬಲ್ ಹಾರ್ಡ್ ಡಿಸ್ಕ್, ಕಾರ್ಡೇಜ್, ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕ್, ಫ್ಲೆಕ್ಸಿಬಲ್ ಡಿಸ್ಕ್, ಕಾರ್ಡೇಜ್. ರ್ಯಾಮನ್ನು ವಿವರಿಸಲು ಬಳಸುವ ಪದ ಡೈನಾಮಿಕ್ ರ್ಯಾಮ್, ಡಿ-ರ್ಯಾಮ್ ಅಂತೇವೆ. ಸ್ಟ್ಯಾಟಿಕ್ ರ್ಯಾಮ್, ವಿಡಿಯೋ ರ್ಯಾಮ್. ಯಾವುದನ್ನು ವಿಡಿಯೋ ಘಟಕ ಎಂದು ಪರಿಗಣಿಸಲಾಗಿದೆ? ರೆಸಲ್ಯೂಷನ್, ಕಲರ್ಡ್ ಡೆಪ್ತ್ಸ್, ರಿಫ್ರೆಶ್ ರೇಟ್. PCಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ದೊರಕಬಲ್ಲ ಮೆಮೊರಿ ಎಷ್ಟು? 640 KB. ಸಂಗ್ರಹಣಾ ಸಾಧನಕ್ಕೆ ಉದಾಹರಣೆಗಳು: ಫ್ಲಾಪಿ, ಬಾರ್ ಹಾರ್ಡ್ ಡಿಸ್ಕ್, CD, ರಾಮ್ಸ್, ಟೇಪ್ ಸಾಧನಗಳು. ಪ್ರೊಸೆಸರ್ ಡಾಟಾ ಪಾತ್ನ ಅಗಲವನ್ನು ಬಿಟ್ಸ್ನಲ್ಲಿ ಅಳೆಯಲಾಗುವುದು. ಹಾಗಾದರೆ ಸಾಮಾನ್ಯ ಡಾಟಾ ಪಾತ್ ಯಾವುದು? 8 ಬಿಟ್. ಕಂಪ್ಯೂಟರ್ನಲ್ಲಿ ಯಾವ ವಿಧದ ಮೆಮೊರಿಯ ಇನ್ಫಾರ್ಮೇಷನ್ ಬದಲಾಗುವುದಿಲ್ಲ? ROM. ಯಾವ ವಿಧದ ಮೆಮೊರಿಯನ್ನು CPU ಮೂಲಕ ನೇರವಾಗಿ ಅಡ್ರೆಸಬಲ್ ಅಲ್ಲ ಮತ್ತು ವಿಶೇಷವಾದ ಸಾಫ್ಟ್ವೇರ್ ಎಂದು ಕರೆಯಲ್ಪಡುವ EMS ಎಕ್ಸ್ಪೆಂಡೆಡ್ ಮೆಮೊರಿ ಸ್ಪೆಸಿಫಿಕೇಷನ್ ಬೇಕಾಗುತ್ತದೆ. ದತ್ತಾಂಶ ಸಂಗ್ರಹಿಸುವ ಮುಂಚೆ ಡಿಸ್ಕನ್ನು ಹೀಗೆ ಮಾಡಬೇಕು, ಫಾರ್ಮೇಟೆಡ್ ಮಾಡಬೇಕು. ಕಂಪ್ಯೂಟರ್ ಕೀಬೋರ್ಡ್ ಯಾವ ವಿಧದ ಸಾಧನ? ಇನ್ಪುಟ್. ಮೂಲ ASCII ಸಂಕೇತದಲ್ಲಿ ಪ್ರತಿ ಬೈಟ್ನ ಬಿಟ್ಗಳನ್ನು ಹೊಂದಿತ್ತು. ತಪ್ಪು ಪತ್ತೆ ಹಚ್ಚಲು ಲಾಸ್ಟ್ ಬಿಟ್ಟನ್ನು ರಿಸರ್ವ್ ಮಾಡಲಾಗಿದೆ. ಅದೆಷ್ಟು ಅಂದರೆ 7 ಬಿಟ್. ಮೈಕ್ರೋಪ್ರೊಸೆಸರ್ ಇಂಡಸ್ಟ್ರಿಯಲ್ಲಿ ಅತಿ ದೊಡ್ಡ ಆಟಗಾರ ಎಂದು ಕರೆಯಲ್ಪಡುವ ಕಂಪನಿ ಇಂಟೆಲ್. ಹಾರ್ಡ್ ಕಾಪಿಯನ್ನು ತಯಾರಿಸುವುದು ಇವುಗಳಿಂದ: ಲೈನ್ ಪ್ರಿಂಟರ್, ಡಾಟಾ ಮ್ಯಾಟ್ರಿಕ್ ಪ್ರಿಂಟರ್, ಟೈಪ್ ರೈಟರ್. ವಾಣಿಜ್ಯ ಉದ್ದೇಶಕ್ಕೆ ಬಳಸುವ ಮಾದರಿ ಪರ್ಸನಲ್ ಕಂಪ್ಯೂಟರ್ಗಳು. ರ್ಯಾಮ್ ಹೊಂದಿದೆ 4 KB, 16 KB, 64K, 256K. ಅತಿ ಹೆಚ್ಚು ಗುಣಮಟ್ಟದ CAD CAD ವ್ಯವಸ್ಥೆಯಲ್ಲಿ ಚಿತ್ರ ಮತ್ತು ಗ್ರಾಫ್ ಪ್ರಿಂಟಿಂಗ್ ಮಾಡುವುದು. ಡಿಜಿಟಲ್ ಪ್ಲಾಟರ್. ಸಿಂಬಾಲಿಕ್ ಸಂಶೋಧಿಸಿದವರು ಜಾರ್ಜ್ ಬೂಲೆ. ಅಮೆರಿಕದವರು 1952ರಲ್ಲಿ ಬಾಂಬ್ ಪ್ರಾಜೆಕ್ಟ್ಗಳನ್ನು ಬಳಸಿದ ಕಂಪ್ಯೂಟರ್ ಹೆಸರು ಮ್ಯಾನಿಯಾಕ್. ಕಂಪ್ಯೂಟರ್ನ ಪದದ ಉದ್ದವನ್ನು ಅಳೆಯುವುದು. ಬಿಟ್ಸ್. ಚಿಕ್ಕ ಉದ್ಯಮದಲ್ಲಿ ಬಹುಬಳಕೆ ವ್ಯವಸ್ಥೆಯಲ್ಲಿ ಖರ್ಚು ಕಡಿಮೆ ಮಾಡುವ ಏಕ ಪ್ರೊಸೆಸಿಂಗ್ ಘಟಕವು ಅನೇಕ ಸಂಪರ್ಕ ಹೊಂದಿರುವುದು. ಡಂಬ್ ಟರ್ಮಿನಲ್. ಕಂಪ್ಯೂಟರ್ನ ALU 3 ತೀರ್ಮಾನ ಕೈಗೊಳ್ಳುವ ಕಾರ್ಯಾಚರಣೆ ಮಾಡುವುದು. ಅದಕ್ಕಿಂತ ಹೆಚ್ಚು, ಗ್ರೇಟರ್ ದ್ಯಾನ್. ಅದಕ್ಕಿಂತ ಕಡಿಮೆ, ಲೆಸ್ ದ್ಯಾನ್. ಸಮಾನ, ಈಕ್ವಲ್ ಟು. ಕಂಪ್ಯೂಟರ್ನ ಲೆಕ್ಕ ಮಾಡುವ ಮತ್ತು ಹೋಲಿಕೆ ಮಾಡುವ ಭಾಗ ALU. ಕಂಪ್ಯೂಟರ್ ಮೂಲಕ ಒಳಗೆ ಬರುವ ಮತ್ತು ಹೊರ ಹೋಗುವುದು ಡಾಟಾ ದತ್ತಾಂಶ. 8 ಬಿಟ್ ಸಂಕೇತ ಬಳಸುವ ಕಂಪ್ಯೂಟರನ್ನು EBCDIC ಕರೆಯುತ್ತಾರೆ. ಇದು ಯಾವ ವಿಧದ ಕಂಪ್ಯೂಟರ್? ಮೈನ್ಫ್ರೇಮ್ ಕಂಪ್ಯೂಟರ್. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಡೈಸ್ ಆಲ್ ದ ಥಿಂಕಿಂಗ್ ಫಾರ್ ಎ ಕಂಪ್ಯೂಟರ್. ಕಂಪ್ಯೂಟರ್ ಆಪರೇಟರ್. ಕಂಪ್ಯೂಟರ್ ಇನ್ಪುಟ್ ಮತ್ತು ಔಟ್ಪುಟ್ ದತ್ತಾಂಶ ನಿರ್ವಹಿಸುವುದು. CD-ROM. ಇದು ಸೆಮಿಕಂಡಕ್ಟರ್ ಮೆಮೊರಿ ರಿಜಿಸ್ಟರ್, ಮ್ಯಾಗ್ನೆಟಿಕ್ ಮೆಮೊರಿ. ಪ್ರಾಥಮಿಕ ಸಂಗ್ರಹಣಾ ಸಾಧನ: ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡಿಸ್ಕ್, ಆಪ್ಟಿಕಲ್ ಡಿಸ್ಕ್. ನಿಮೋನಿಕ್ಸ್. ಸಿಂಬಾಲಿಕ್ ಕೋಡ್. ಸಂಗ್ರಹಣಾ ತಾಣ ಪತ್ತೆ ಹಚ್ಚಲು ಬಳಸುವ ಹೆಸರು ಅಡ್ರೆಸಸ್. ದೋಷ ಮತ್ತು ಅದರ ಕಾರಣ ಕಂಡುಹಿಡಿಯುವ ಪ್ರೋಗ್ರಾಮ್ ಡಯಾಗ್ನಟಿಕ್ ಸಾಫ್ಟ್ವೇರ್. ಉನ್ನತ ಮಟ್ಟದ ಭಾಷೆ ಕಂಡುಹಿಡಿದವರು ಸ್ಕೈಮೋರ್. ಪಪ್ರೆಟ್. ವ್ಯಾನ್ ನೆಟ್ವರ್ಕ್ ಆರಂಭವಾದದ್ದು 2ನೇ ಪೀಳಿಗೆಯಲ್ಲಿ. ಸಾಫ್ಟ್ವೇರ್ನ ವಿಧಗಳು: ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಯುಟಿಲಿಟಿ ಸಾಫ್ಟ್ವೇರ್. ಕಂಪ್ಯೂಟರ್ನ ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ಗಿಂತ ಈ ಲಕ್ಷಣಗಳಲ್ಲಿ ಭಿನ್ನ. ಸಂಗ್ರಹಣೆ: LSI, VLSI, ULSI. ಚಿಪ್ಸನ್ನು ಬಳಸುತ್ತಿದ್ದ ಪೀಳಿಗೆ 3ನೇ ಪೀಳಿಗೆ. ಯಾವ ವಿಧ ಮೆಮೊರಿಯ ಮಾಹಿತಿಯನ್ನು ಕಂಪ್ಯೂಟರ್ನಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ? RAM. ಅತಿ ಹೆಚ್ಚು ಸಾಂದ್ರತೆಯ 2 ಬದಿಯ ಫ್ಲಾಪಿ ಡಿಸ್ಕ್ ಸಂಗ್ರಹಿಸುವ ದತ್ತಾಂಶ 1.44 MB.
1973ವರೆಗೆ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಎಂದು ಪರಿಗಣಿಸಿದ ಕಂಪ್ಯೂಟರ್ ನ್ಯಾಯಾಲಯ ಪೇಟೆಂಟನ್ನು ಅನರ್ಹಗೊಳಿಸಿತು. ಇನ್ಯಾಕ್ ಗರಿಷ್ಠ ಮಟ್ಟದ ಮಾಹಿತಿ ಸಂಗ್ರಹಿಸುವ ಸಾಧನ ಹಾರ್ಡ್ ಡಿಸ್ಕ್. ಅಟನ್ ಸೋಪ್ ಮತ್ತು ಕ್ಲೀಬೋರ್ಡ್ ಸಂಶೋಧಿಸಿದ ಕಂಪ್ಯೂಟರ್ ABC. ವಿಶೇಷ ಉದ್ದೇಶ ಕಂಪ್ಯೂಟರ್ ABC. ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಸಂಶೋಧಿಸಿದ್ದು 1906. ವಿಡಿಯೋ ಎಂಬುದು ಔಟ್ಪುಟ್ ಸಾಧನ. ಅನಲಾಗ್ ಸಿಗ್ನಲನ್ನು ಡಿಜಿಟಲ್ ಬಿಟ್ ಸ್ಟ್ರೀಮನ್ನಾಗಿ ಪರಿವರ್ತಿಸುವ ಸಂಕೇತ. ಪಲ್ಸ್ ಕೋಡ್ ಮಾಡ್ಯುಲೇಷನ್. 80286 ಮೈಕ್ರೋ ಪ್ರೊಸೆಸರ್ ಹೊಂದಿರುವ ಕಂಪ್ಯೂಟರ್ PS-2 ಕಂಪ್ಯೂಟರ್. EBC ಡೈಕ್ ವಿಸ್ತೃತ ರೂಪ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಹಾರ್ಡ್ ಡಿಸ್ಕ್ ಡ್ರೈವ್ ತಯಾರಿಸುವವರು ಸೀಗೇಟ್ಸ್. ಥ್ಯಾಂಕ್ಸ್ ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಧನ್ಯವಾದಗಳು. ಒಂದು ಕಡೆ ಸೇವ್ ಇಟ್ಕೊಳ್ಳಿ. ಇದು ಜ್ಞಾನಕ್ಕಷ್ಟೇ ಅಲ್ಲ, ವೈಯಕ್ತಿಕವಾಗಿ ಯಾರ್ಯಾರು ಕಂಪ್ಯೂಟರ್ಗಳನ್ನ ಇಟ್ಕೊಂಡಿದ್ದೇವೋ ನಮಗೆಲ್ಲ ಅಗತ್ಯತೆ ಇರ್ತದೆ. ಇದಕ್ಕಾಗಿ ನಾವು ಟೆಕ್ಸ್ಟ್ ಬುಕ್ ಮರೆ ಹೋಗೋದು ಅಥವಾ ಟೆಕ್ನಿಕ್ಸ್ ಮರೆ ಹೋಗೋದು ಅಗತ್ಯ ಇರುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.